ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ನಾಳೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ. ಇನ್ನು ಈ ದಿನ ನಮಗೆ ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ಈ ಪುಷ್ಯ ನಕ್ಷತ್ರ ಬರೋದು ವರ್ಷದಲ್ಲಿ ಒಂದು 2-3 ಸಾರಿ ಅಷ್ಟೇ ಬರುತ್ತೆ. ಗುರುವಾರ ಬಂದರೆ ಗುರು ಪುಷ್ಯಾಮೃತ ಯೋಗ, ಹಾಗೆಯೇ ಭಾನುವಾರ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತೀರಿ. ಹೀಗಾಗಿ ನಮಗೆ ನಾಳೆ ದಿನ ಪುಷ್ಯಮಿ ನಕ್ಷತ್ರ ಬಂದಿರೋದ್ರಿಂದ ನಾವು ಇಂತಹ ಒಳ್ಳೆಯ ದಿನದಲ್ಲಿ ನಾವು ಮನಿ ಸೇವಿಂಗ್ ಯಾವ ರೀತಿಯಾಗಿ ಮಾಡಬೇಕು, ಯಾವ ಶುಭ ಸಮಯದಲ್ಲಿ ಶುರು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಾನು ಲಾಸ್ಟ್ ಇಯರ್ ಕೂಡ ತಿಳಿಸ್ಕೊಟ್ಟಿದ್ದೆ. ನಾನೊಂದು 4-5 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಒಳ್ಳೆಯದಾಗಿದೆ. ಲಾಸ್ಟ್ ಇಯರು ತಿಳಿಸ್ಕೊಟ್ಟಿದ್ದೆ, ಅದರಿಂದ ತುಂಬ ಜನ ಕಾಮೆಂಟಲ್ಲೂ ತಿಳಿಸ್ಕೊಟ್ಟಿದ್ದೀರಿ. ನನಗೆ ತುಂಬಾ ಒಳ್ಳೆಯದಾಯಿತು, ನಾನು ಕೂಡ ಶುರು ಮಾಡಿದ್ದೀನಿ ಅಂತಲೂ ತಿಳಿಸಿದ್ರಿ. ಹಾಗಾಗಿ ಆ ಶುಭ ದಿನ ನಮಗೆ ನಾಳೆ ಬರ್ತಾ ಇದೆ. ನಾಳೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ, ಅದರಲ್ಲೂ ನಮಗೆ ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ಹಾಗಾಗಿ ನಾಳೆ ಬೆಳಗ್ಗೆ ನಮಗೆ 6 ಗಂಟೆಯಿಂದ 7 ಗಂಟೆಗೆ ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ ನಂತರ ನೀವು ಈ ರೀತಿಯಾದ, ನಾನಿಲ್ಲಿ ಒಂದು ತಾಮ್ರದ ಚಿಕ್ಕ ಬಿಂದಿಗೆ ಇತ್ತು, ಅದಕ್ಕೆ ನಾನು ಅರಿಶಿಣದ ಬಟ್ಟೆಯನ್ನು ಕಟ್ಕೊಂಡು ಈ ರೀತಿಯಾಗಿ ಇದರಲ್ಲಿ ಮನಿ ಸೇವಿಂಗ್ ಶುರು ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿಯಾದರೂ ಮಾಡ್ಕೊಬೋದು ಸ್ನೇಹಿತರೆ. ಪಿಗ್ಗಿ ಬ್ಯಾಂಕ್ ಇಟ್ಕೊಬೋದು, ಅಥವಾ ಈ ಥರದ ತಾಮ್ರದ್ದಾಗಲಿ ಹಿತ್ತಾಳಿದಾಗಲಿ ಈ ರೀತಿಯಾಗಿ ಯಾವುದ್ರಲ್ಲಿ ಬೇಕಾದರೂ ನಾವು ಮನಿ ಸೇವಿಂಗ್ ಮಾಡಬಹುದು. ಬೆಳಗ್ಗೆ ಮಾಡೋಕ್ಕಾಗಲ್ಲ, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ತುಂಬಾ ಬೇಗ ಆಯಿತು, ನನಗೆ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಅಥವಾ ಕೆಲ್ಸಕ್ಕೆ ಹೋಗಬೇಕು ಅನ್ನೋರು ಸಾಯಂಕಾಲನೂ ಒಂದು ಟೈಮ್ ಇದೆ, ಸಂಜೆ 5:30ಯಿಂದ 7:30 ತನಕ ಟೈಮ್ ಇರುತ್ತೆ. ಈ ಟೈಮಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡಿಕೊಂಡು ಈ ರೀತಿಯಾಗಿ ನೀವು ಮನಿ ಸೇವಿಂಗಿಗೆ ಈ ರೀತಿಯಾಗಿ ಶುರು ಮಾಡ್ಬೋದು. ಅದಕ್ಕೂ ಮೊದಲು ನಾವು ಏನು ಮಾಡಬೇಕು ಅನ್ನೋದಾದರೆ, ನನಗೆ ಲಾಸ್ಟ್ ಟೈಮ್ ನಾನು ತಿಳಿಸಿದೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆ ಲಾವಂಚದ ಬೇರನ್ನು ಎಲ್ಲರೂ ಕಳಸದಲ್ಲಿ ಹಾಕಿ ಅಂತ ಹೇಳಿದ್ದೆ. ಕಳಸದಲ್ಲಿ ತೆಗೆದಿದ್ದಾದಮೇಲೆ ಹಾಗೆ ಇಟ್ಕೊಳ್ಳಿ, ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಆ ಲಾವಂಚದ ಬೇರು ಯಾರೆಲ್ಲ ತೆಗೆದಿಟ್ಕೊಂಡಿದ್ರಿ ನೋಡಿ, ಅದನ್ನು ಮೊದಲು ನೀವು ಆ ಉಂಡಿಯಲ್ಲಿ, ಅಂದರೆ ನೀವು ಏನು ಮನಿ ಸೇವಿಂಗಿಗೆ ಅಂತ ಇಟ್ಟಿರ್ತೀರಲ್ಲ ಅದರಲ್ಲಿ ಹಾಕಿ, ನಂತರ ನೀವು 9 ರೂಪಾಯಿ ಹಾಕ್ಬೋದು, ಅಥವಾ 11 ರೂಪಾಯಿ ಹಾಕ್ಬೋದು, ಅಥವಾ 21 ರೂಪಾಯಿ, ಈ 3ರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ನಾನಿಲ್ಲಿ 21 ರೂಪಾಯಿ ಅಂತ ಇಟ್ಟಿದ್ದೀನಿ. ಇಲ್ಲಿ ನಾಳೆ ನಾನು ಶುರು ಮಾಡೋದಕ್ಕೆ ಇವತ್ತೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಹಾಗಾಗಿ ನಾನು 21 ರೂಪಾಯಿ ಹಾಕಿ ಆ ಲಾವಂಚದ ಬೇರು ಅಷ್ಟೇ ನಾನು ಈಗ ಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸದಲ್ಲಿ ಹಾಕಿದ್ದೆ, ಅದನ್ನು ತೆಗೆದಿಟ್ಕೊಂಡಿದ್ದೆ. ಹಾಗಾಗಿ ಇದನ್ನು ಈ ದಿನ ಅಂದರೆ ನಾಳೆ ದಿನ ನಾನು ಇದನ್ನು ಆ ಉಂಡಿಯಲ್ಲೇ ಹಾಕಿ, ನಂತರ ನಾನು ಅದಕ್ಕೆ 21 ರೂಪಾಯಿ ಹಾಕಿ ಅದನ್ನು ನಾನು ದೇವ್ರ ಮನೇಲಿ ಆದರೂ, ನೀವು ದೇವ್ರ ಮನೇಲಿ ಆದರೂ ಇಡ್ಬೋದು, ಇಲ್ಲ ಅಂದರೆ ದೇವ್ರ ಮನೇಲಿ ಜಾಗ ಇಲ್ಲ ಅನ್ನೋರು ನೀವು ರೂಮಲ್ಲಿ ಇಟ್ಕೊಬೋದು, ಇಲ್ಲಾಂದರೆ ಕುಬೇರ ಮೂಲೆಯಲ್ಲಿ ಇಟ್ಬೋದು, ಇಲ್ಲಾಂದರೆ ಕಬೋರ್ಡಲ್ಲಿ ಇಟ್ಕೊಬೋದು, ಇಲ್ಲ ಕಿಚನಲ್ಲಿ ಕೂಡ ನೀವು ಆಗ್ನೇಯ ಮೂಲೆಯಲ್ಲೂ ಕೂಡ ಇಟ್ಕೊಬೋದು ಸ್ನೇಹಿತರೆ. ಹಾಗಾಗಿ ನಾನು ಈ ದಿನ ನಾನು ತೋರಿಸ್ಕೊಡ್ತಾ ಇರುವಂಥದ್ದು ನಾಳೆ ನೀವು ಶುಕ್ರವಾರ ದಿನ ಮಾಡುವಂಥ ಕೆಲಸ ಇದು ಈ ದಿನ ಶುರು ಮಾಡಿದ್ರೆ ನೀವು 1 ವರ್ಷದ ತನಕ ಯಾವಾಗ ಆಗುತ್ತೋ ಪ್ರತಿ ಶುಕ್ರವಾರನೂ ನೀವು ಇದರಲ್ಲಿ, ಅಂದರೆ ನೀವು ವಾರಕ್ಕೊಂದ್ಸರಿ ನಿಮಗೆ ಅಮೌಂಟ್ ಬರುತ್ತೆ ಅನ್ನೋದಾದರೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟೇ ನೀವು ಅದರೊಳಗಡೆ, ಅಂದರೆ ಉಂಡಿ ಒಳಗಡೆ ಹಾಕ್ಬೋದು. ಅಕಸ್ಮಾತ್ ಈಗ ಆಗಲ್ಲ, ನನಗೆ ತಿಂಗಳು ಒಂದು ಸರಿ ಸ್ಯಾಲ್ರಿ ಬರುತ್ತೆ ಅನ್ನೋರು ಅವಾಗ ಸ್ಯಾಲ್ರಿ ಪ್ರತಿ ತಿಂಗಳೂ ಕೂಡ ಹಾಕ್ಬೋದು, ಇಲ್ಲಾಂದರೆ ಶುಕ್ರವಾರ ಹಾಕ್ಬೋದು, ಇಲ್ಲ ಪ್ರತಿ ದಿನವೂ ನನಗೆ ದುಡ್ಡು ಬರುತ್ತೆ ಅಂದರೆ ಪ್ರತಿ ದಿನವೂ ಹಾಕ್ಬೋದು ಸ್ನೇಹಿತರೆ. ಯಾವಾಗ ಬೇಕಾದರೂ ಹಾಕ್ಬೋದು, ಹಾಕಬೇಕು ಅಂತ ಇಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು. ಎಷ್ಟೋ ಜನ ನನ್ನ ಮನೇಲಿ ಹಣ ಉಳಿಯಲ್ಲ ಅಂತಾರೆ. ಈ ರೀತಿಯಾಗಿ ನೀವು ಸಣ್ಣ ಪುಟ್ಟ ಈ ರೀತಿಯಾಗಿ ಉಳಿಸ್ತಾ ಬನ್ನಿ. ನೋಡಿ, ಲಾಸ್ಟ್ ಇಯರ್ ಎಷ್ಟೊಂದು ಜನ ತಿಳಿಸ್ಕೊಟ್ಟಿದ್ರು ನನಗೆ, 20,000 ನಾನು ಸೇವ್ ಮಾಡಿದ್ದೀನಿ, 50,000 ಸೇವ್ ಮಾಡಿದ್ದೀನಿ ಅಂತ ತುಂಬ ಜನ ತಿಳಿಸ್ಕೊಟ್ಟಿದ್ರಿ. ನಂದು ಲಾಸ್ಟ್ ಇಯರ್ ನಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನಗೆ ಈ ರೀತಿಯಾಗಿ ನಾನು ಓಪನ್ ಮಾಡ್ದಲ್ಲಿ, ಅಂದರೆ ನಾನು ಸೇವಿಂಗ್ ಮಾಡಿದ್ನಲ್ಲ ಅದನ್ನು, ಈ ಬಿಂದಿಗೆನ ಓಪನ್ ಮಾಡ್ದಲ್ಲಿ ನನಗೆ 27,500 ಇತ್ತು. ಹಾಗಾಗಿ ಅದರಲ್ಲೇ ನಾನು ಹಬ್ಬಕ್ಕೆ ಸ್ಯಾರೀಸು ಹಾಗೆಯೇ ನನಗೇನು ಬೇಕೋ ಎಲ್ಲವನ್ನು ತೊಗೊಂಡೆ. ಇನ್ನೂ ಹಣ ಉಳಿದಿತ್ತು. ಇದರಲ್ಲೇ ಹಣ ಏನು ಉಳಿದಿರುತ್ತೆ ನೋಡಿ, ಅದನ್ನು ಬೇಕಾದ್ರೆ ನೀವು ಖರ್ಚು ಮಾಡ್ಕೊಬೋದು, ಇಲ್ಲ ಈ ವರ್ಷ ಅದೇ ಹಣವನ್ನು ಇದರಲ್ಲಿ ಹಾಕಿ ಕಂಟಿನ್ಯೂನೂ ಮಾಡ್ಬೋದು ಸ್ನೇಹಿತರೆ. ಈಗ ನಾವು 9 ರೂಪಾಯಿ ಹಾಕೋದಾಗಲಿ, ಅಥವಾ 11 ರೂಪಾಯಿ ಹಾಕೋದಾಗಲಿ, ಅಥವಾ 21 ರೂಪಾಯಿ ಹಾಕಿ ಶುರು ಮಾಡಬೇಕಾಗತ್ತೆ. ನಂತರ ನಿಮ್ಗೆ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟು ಕೂಡ ಉಂಡೀಲಿ ಹಾಕ್ತಾ ಬರ್ಬೋದು. ಇನ್ನು ನಾನು ಪೀರಿಯಡ್ಸ್ ಆಗಿದ್ದೀನಿ, ನಾನು ಪೂಜೆ ಮಾಡೋದಕ್ಕಾಗಲ್ಲ, ನಾಳೆ ದೇವ್ರ ಮನೆಗೆ ಹೋಗೋಕ್ಕಾಗಲ್ಲ ಅನ್ನೋರು, ನಿಮ್ಮ ಮನೆಯಲ್ಲಿ ನಿಮ್ಮ ಬದಲಿಗೆ, ಅಂದರೆ ನಿಮ್ಮ ಹಸ್ಬೆಂಡ್ ಆಗ್ಬೋದು, ಅಥವಾ ಮಕ್ಕಳು ಆಗ್ಬೋದು, ಅಥವಾ ಅಪ್ಪ ಅಮ್ಮ ಆಗ್ಬೋದು, ಅಥವಾ ಅತ್ತೆ ಮಾವ, ಯಾರು ಬೇಕಾದರೂ ಈ ರೀತಿಯಾಗಿ ನಾಳೆ ಶುರು ಮಾಡಿದ್ರೆ ನೀವು ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು.
ಲಾವಂಚದ ಬೇರನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೆಗೆದು ಇಟ್ಕೊಂಡ್ಲಿಲ್ಲ ಅನ್ನೋರು ನೀವು ಆಗಿನೂ ಶುರು ಮಾಡ್ಬೋದು. ಲಾವಂಚದ ಬೇರು ಹಾಕಲೇಬೇಕು ಅಂತ ಇಲ್ಲ. ಅಕಸ್ಮಾತ್ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಲಾವಂಚದ ಬೇರು ತೆಗೆದು ಇಟ್ಕೊಂಡಿದ್ರಿ ಅಂದರೆ ಈ ರೀತಿಯಾಗಿ ನೀವು ಆ ಉಂಡೆಯಲ್ಲಿ ಹಾಕಿ ನಂತರ ನೀವು ಈ ರೀತಿಯಾಗಿ 21 ಅಥವಾ 11 ರೂಪಾಯಿ ಅಥವಾ 9 ರೂಪಾಯಿ ಹಾಕಿ ನಂತರ ಅಮೌಂಟನ್ನು ಹಾಕಿ ನೀವು ಶುರು ಮಾಡಬೇಕಾಗತ್ತೆ. ಇದನ್ನು ನಾವು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಗೂ ಒಂದು ಪಿಗ್ಗಿ ಬ್ಯಾಂಕ್ ತಗೊಟ್ಟು ಈ ರೀತಿಯಾಗಿ ಅವ್ರ ಕೈಗೆ ನಾವು ದುಡ್ಡು ಕೊಟ್ಟು 5 ರೂಪಾಯಿ 10 ರೂಪಾಯಿ ಅಥವಾ 50 ರೂಪಾಯಿ 100 ರೂಪಾಯಿ ಹಾಕಿ ಹುಂಡಿಗೆ ಅಂತ ನಾವು ಈ ರೀತಿಯಾಗಿ ಅವ್ರಿಗೂ ಮನಿ ಸೇವ್ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇರಬೇಕು. ಆಗ ಅವರು ದೊಡ್ಡವ್ರು ಹಾಕ್ತಾ ಇದ್ರು ಅವರು ಲಕ್ಷಾಂತರ ರೂಪಾಯಿ ಸೇವ್ ಮಾಡೋದನ್ನು ಕಲಿತಾರೆ ಸ್ನೇಹಿತರೆ. ಮನೇಲಿ ನಾವು ಮೊದಲು ಸಣ್ಣ ಸಣ್ಣದು ಈ ರೀತಿಯಾಗಿ ಹೇಳ್ಕೊಡ್ತಾ ಬರೋದ್ರಿಂದ ನಮ್ಮ ಮಕ್ಕಳು ಕೂಡ ದೊಡ್ಡದಾಗಿ ದೊಡ್ಡ ಅಮೌಂಟನ್ನು ಕೂಡ ಅವರು ಸೇವ್ ಮಾಡ್ತಾರೆ. ಅಷ್ಟೇ ನಾನು ಯಾವ ರೀತಿಯಾಗಿ ಮನಿ ಸೇವಿಂಗ್ ಮಾಡಿದೆ ಅಂತಲೂ ತಿಳಿಸ್ತಾ ಇದ್ದೀನಿ ನೋಡಿ. ಈಗ ನಮಗೆ ಎಲೆಕ್ಟ್ರಿಸಿಟಿ ಅಂದರೆ ನಮಗೆ ಲೈಟ್ ಬಿಲ್ ಅಂತೂ ಫ್ರೀ ಇದೆ. ಹಾಗಾಗಿ ಆ ಲೈಟ್ ಬಿಲ್ ನಮಗೆ 1,500 ಬರ್ತಿತ್ತು. ಅದಕ್ಕೆ 500 ರುಪೀಸ್ ನಾನು ಹಾಕಿ ಮಂತ್ಲಿ ಈ ರೀತಿಯಾಗಿ ಪಿಗ್ಗಿ ಬ್ಯಾಂಕಿಗೆ ಹಾಕ್ತಾ ಇದ್ದೆ. ಇನ್ನು ನಾನು ಯೋಗ ಕ್ಲಾಸ್ ಕೂಡ ಮಾಡ್ತೀನಿ. ಆ ಯೋಗ ಕ್ಲಾಸಲ್ಲಿ ಏನೆಲ್ಲ ಫೀಸ್ ಬರುತ್ತೆ ನೋಡಿ, ಆ ಫೀಸ್ ಎಲ್ಲ ನಾನು ಯಾವುದೇ ರೀತಿಯ ಖರ್ಚು ಮಾಡಿದೆ ನಾನು ತೊಗೊಂಬಂದು ಈ ರೀತಿಯಾಗಿ ಮನಿ ಸೇವಿಂಗ್ಗೆ ಇಟ್ಟಿದ್ದೆ ಅಲ್ವಾ, ಅದರಲ್ಲಿ ನಾನು ಆ ಪಿಗ್ಗಿ ಬ್ಯಾಂಕಲ್ಲಿ ಹಾಕ್ತಾ ಇದ್ದೆ. ಹಾಗಾಗಿ ಮತ್ತು ಮಧ್ಯದಲ್ಲಿ ನನಗೆ ಯಾವಾಗ ಆಗುತ್ತೋ ಆವಾಗ, ಈಗ ತರಕಾರಿಗೆ ಹೋಗಿರ್ತೀರಿ ಆವಾಗ ಸ್ವಲ್ಪ ದುಡ್ಡು ಉಳಿದಿರುತ್ತೆ, ಮತ್ತು ರೇಷನ್ಗೆ ಹೋಗಿರ್ತೀರಿ ಆವಾಗ ಸ್ವಲ್ಪ ದುಡ್ಡು ಉಳಿದಿರುತ್ತೆ. ಈ ರೀತಿಯಾಗಿ ಯಾವಾಗೆಲ್ಲ ದುಡ್ಡು ಉಳಿಯುತ್ತೆ ನೋಡಿ ಅದನ್ನೆಲ್ಲ ತೊಗೊಂಬಂದು ನಾನು ಮನಿ ಸೇವಿಂಗ್ ಅಂತ ಮಾಡ್ತಾ ಇದ್ದೆ. ಅದರಿಂದ ನನಗೆ ತುಂಬಾ ದೊಡ್ಡ ಅಮೌಂಟೇ ಬಂತು ಸ್ನೇಹಿತರೆ. ಹಾಗಾಗಿ ಈ ವರ್ಷವೂ ಕೂಡ ನೀವು ಇದೇ ರೀತಿಯಾಗಿ ಇನ್ನೂ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ಲು ಫ್ರೀ ಇದೆ. ಆ ಎಲೆಕ್ಟ್ರಿಸಿಟಿ ನಾವು ಕಟ್ಟೋ ಹಾಗಿದ್ರೆ ನಾವು ಕೈಯಿಂದ ಕಟ್ಟಲೇಬೇಕಾಗಿತ್ತಲ್ಲ, ಅಟ್ಲೀಸ್ಟ್ ಅದು ಉಳಿತಾಯ ಆಗ್ತಾ ಇದೆ. ಆ ಉಳಿತಾಯನ ನಾವು ಈ ರೀತಿಯಾಗಿ ಉಳಿಸ್ಬೋದು. ನಾಳೆ ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು. ಅದರಲ್ಲೂ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ, ಅದರಲ್ಲೂ ನಮಗೆ ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ಈ ರೀತಿಯಾಗಿ ಮನಿ ಸೇವಿಂಗ್ ಮಾಡೋದಕ್ಕೆ ಶುರು ಮಾಡಿ. ಯಾರೆಲ್ಲ ಮನಿ ಸೇವಿಂಗ್ಗೆ ಶುರು ಮಾಡ್ತೀನಿ ಅನ್ನೋರು ನನಗೆ ಕಾಮೆಂಟಲ್ಲೂ ಕೂಡ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.